ಹಲೋ, ಎಲ್ಲರಿಗೂ ನಮಸ್ಕಾರ. ಕಲ್ಪನಾಸ್ ಕಿಚನ್ಸ್ಗೆ ಸ್ವಾಗತ. ಈಗ ನಾನು ಗುಂಟು ಪಂಗ್ಲ ಮಾಡುವ ಮೆಥಡನ್ನು ಹೇಳ್ತೇನೆ. 3 ಅಕ್ಕಿ ತಗೊಂಡಿದ್ದೇನೆ. ಅದೇ ಗ್ಲಾಸ್ಲೇ 1 ಉದ್ದಿನಬೇಳೆ ತಗೊಂಡಿದ್ದೇನೆ. ಸ್ವಲ್ಪ ಮೆಂತ್ಯ ಕಾಳು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ 2 ಸಲ ತೊಳೆದು ಈಗ 2 ಸಲ ಚೆನ್ನಾಗಿ ತೊಳೆದು ಇದಕ್ಕೆ ನೀರು ಹಾಕಿ ಮುಳುಗೋವರೆಗೆ ನೀರು ಹಾಕಬೇಕು ಚೆನ್ನಾಗಿ. ಈಗ ಇದನ್ನು 6 ಗಂಟೆವರೆಗೆ ಮುಚ್ಚಿಡು. ಬೆಳಗ್ಗೆ ನೆನೆ ಹಾಕಿದ್ದೀನಿ. 6 ತಾಸು ಅಕ್ಕಿ ಉದ್ದಿನಬೇಳೆ ಎಲ್ಲ ನೆಂದಿದೆ. ಈಗ ರುಬ್ತಾ ಇದ್ದೀನಿ. 1 ಬಟ್ಲು ತೆಳ್ಳಗಿನ ಅವಲಕ್ಕಿ ತಗೊಂಡಿದ್ದೇನೆ. ದಪ್ಪ ಆದರೂ ಪರವಾಗಿಲ್ಲ. ಈಗ ಹಸಿಮೆಣಸಿಕಾಯಿ, ಶೇಂಗಾ ಇದರೊಳಗೆ ಹಾಕ್ತಾ ಇದ್ದೇನೆ. ಈಗ ಇಂಗು, ಜೀರಿಗೆ ಹಾಕ್ತಾ ಇದ್ದೇನೆ. ಈಗ ಇದರಲ್ಲಿ ನೆನೆಸಿದ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಈಗ ಆಗಿದೆ. ಪೂರ್ತಿ ಸಣ್ಣ ಮಾಡಬಾರ್ದು, ಸ್ವಲ್ಪ ಉರುಟಿರ್ಬೇಕು. ಇದನ್ನು ಹೀಗೆ ಚೆನ್ನಾಗಿ 5 ನಿಮಿಷ ಹೀಗೆ ಮಾಡಿ ಇದನ್ನು ಬೆಳಗಿನವರೆಗೆ ಮುಚ್ಚಿಡಬೇಕು. ಫರ್ಮೇಟ್ ಆಗುತ್ತೆ. ಹಿಟ್ಟು ಚೆನ್ನಾಗಿ ಫರ್ಮೇಟ್ ಆಗಿದೆ. ಸ್ವಲ್ಪ ಸಾಲ್ಟ್ ಹಾಕಿ ಇದನ್ನು ಚೆನ್ನಾಗಿ ತಿರುಗ್ತಾ ಇದ್ದೀನಿ. ದೋಸೆ ಹಿಟ್ಟಿನ ಗತೆ ಇರಬಾರ್ದು. ಸ್ವಲ್ಪ ಗುಂಟು ಪಂಗ್ಲಕ್ಕೆ ಈ ಕನ್ಸಿಸ್ಟೆನ್ಸಿ ಇರಬೇಕು. 2 ನಿಮಿಷದಲ್ಲಿ ಚಟ್ನಿ ಮಾಡುವ ವಿಧಾನ ತೋರಿಸ್ತೇನೆ. ಕೊಬ್ಬರಿಯನ್ನು ತುರಿದುಕೊಂಡು ಇಟ್ಕೊಂಡಿದ್ದೇನೆ. ಅಲ್ಲ, ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ. ಪುಟಾಣಿ ಸ್ವಲ್ಪ ತಗೊಂಡಿದ್ದೇನೆ. ಕೊತ್ತಂಬರಿ, ಹಸಿಮೆಣಸಿಕಾಯಿ 4 ರುಚಿಗೆ ತಕ್ಕಷ್ಟು, ಸ್ವಲ್ಪ 1-2 ಎಸಳು ಹುಣಸೆಹಣ್ಣು ತಗೊಂಡಿದ್ದೇನೆ. ಉಪ್ಪು. ಈಗ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಗುಂಟು ಪಂಗ್ಲದ ಹಿಟ್ಟು ಕಾವಲಿಗೆ ಹಾಕ್ತಾ ಇದ್ದೇನೆ. ಬೆಂದಿದೆ. ಇವನ್ನೆಲ್ಲ ತಿರುವಿ ಹಾಕಬೇಕು. ಪಡ್ಡು ರೆಡಿಯಾಗಿದೆ. ರುಚಿಕರವಾದ ಟೇಸ್ಟಿಯಾದ ಚಟ್ನಿ ಮತ್ತು ಪಡ್ಡು ರೆಡಿಯಾಗಿದೆ. ಮಾಡಿ ನೋಡಿರಿ. ಧನ್ಯವಾದಗಳು.